ಅಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ತಪ್ಪುಗಳನ್ನು ಮಾಡಿದರೆ ಆವಾಗ ಮೋಕ್ಷದಲ್ಲಿ ಸಂಪೂರ್ಣವಾದಂತಹ ಅನಾವರಣವಾಗುವುದಿಲ್ಲ. ಒಂದು 80% ಮಾತ್ರ ಆಗ್ತದೆ. ಅದನ್ನು ಇನ್ನೂ 20% ಅದು ಹಾಗೆ ಉಳಿಯುವ ಸಂಭವ ಇದೆ ಎಂಬಂಥ ಒಂದು ಮಾತನ್ನು ಹೇಳಿದರು. ಇದನ್ನು ನಾವು ಕೇಳಿದಾಗ ಪೇಜಾವರ ಶ್ರೀಗಳ ದೃಷ್ಟಾಂತವನ್ನು ನಾವು ಜ್ಞಾಪಿಸಿಕೊಂಡೆವು. ಪೇಜಾವರ ಶ್ರೀಗಳವರು ವಿಶ್ವೇಶತೀರ್ಥರು ಮೋಕ್ಷದ ಬಗ್ಗೆ ಹೇಳುವಾಗ ಹೇಗೆ ಮೂಸಂಬಿ ಹಣ್ಣು ಇರ್ತದೆ, ಆ ಮೂಸಂಬಿ ಹಣ್ಣನ್ನು ಅದರ ಕವಚವನ್ನು ತೆಗೆದು ಭಗವಂತ ಪ್ರತಿಯೊಬ್ಬರಿಗೂ ಕೂಡ ಹಣ್ಣನ್ನು ಮೋಕ್ಷದ ಸುಖವನ್ನು ತಿನ್ನುವ ಹಾಗೆ ಮಾಡ್ತಾನೆ, ಇದೇ ಮೋಕ್ಷದ ಸ್ವರೂಪ ಅಂಥೇಳಿ ಏನು ಹೇಳಿದರು. ಆ ಒಂದು ದೃಷ್ಟಾಂತದಲ್ಲಿರುವ ಸೂಕ್ಷ್ಮ ವಿಚಾರವನ್ನು ಇವತ್ತು ಶ್ರೀವತ್ಸಾಚಾರ್ಯರು ಹೇಳಿದ್ದಾರೆ. ನಾವು ಏನು ಹೇಳಿದಂದರೆ ಪೇಜಾವರ ಶ್ರೀಗಳವರು ಹೇಳಿದ ಹಾಗೆ ದೇವರು ಅಪರೋಕ್ಷ ಜ್ಞಾನ ಬಂದವರಿಗೆಲ್ಲ ಮೂಸಂಬಿ ಹಣ್ಣನ್ನು ಸುಳಿದು ಕೊಡ್ತಾನೆ. ಆದರೆ ಆಮೇಲೆ ತಪ್ಪು ಮಾಡಿದವರಿಗೆ ಆ ಸೋಳೆಗಳಲ್ಲಿರ್ತಕ್ಕಂಥ ಚಿಕ್ಕ ಚಿಕ್ಕ ಏನು ಕವರ್ ಇದೆ ಅದನ್ನು ಹಾಗೆ ಬಿಡ್ತಾನೆ. ಯಾರು ಆಮೇಲೂ ಕೂಡ ಸತ್ಕಾರ್ಯವನ್ನು ಮಾಡ್ತಾರೆ ಅವರಿಗೆ ಸಂಪೂರ್ಣವಾಗಿ ಅದರ ಒಂದು ಇದನ್ನು ಬಿಡಿಸಿ ಕೊಡ್ತಾನೆ. ಯಾರು ಆಮೇಲೂ ಸ್ವಲ್ಪ ತಪ್ಪು ಮಾಡ್ತಾರೆ ಒಂದು 20% ತೆಗೆದಿಲ್ಲ, ಹಾಗೆ ಬಿಡ್ತಾನೆ ಎಂಬಂತಹ ಈ ಅಂಶವನ್ನು ನಾವು ಅವರ ದೃಷ್ಟಾಂತದಲ್ಲಿ ನಾವು ನೋಡಬಹುದು. ಈ ರೀತಿ ಬಹಳ ಸೂಕ್ಷ್ಮವಾದಂತಹ ವಿಚಾರ. ಅಪರೋಕ್ಷ ಜ್ಞಾನ ಆದ ಮೇಲೂ ಕೂಡ ತಪ್ಪು ಮಾಡಿದರೆ ಅದಕ್ಕೆ ಯಾವ ರೀತಿ, ಯಾಕೆಂದರೆ ಇಷ್ಟರ ತನಕ ನಾವು ಹೇಳಿಕೊಂಡು ಬಂದದ್ದು ಈ ಆವರಣ ಇದ್ದದ್ದರಿಂದ ನಮ್ಮ ಸ್ವರೂಪಾನಂದದ ಅನುಭವ ನಮಗೆ ಬರಲಿಲ್ಲ ಅಂಥೇಳಿ. ಆವರಣ ಹೋದ ಮೇಲೂ ಕೂಡ ಬಾರದೇ ಇರಲಿಕ್ಕೆ ಏನು ಕಾರಣ? ಹಾಗಿದ್ದರೆ ಆವರಣ ಇಲ್ಲದೇನೂ ಕೂಡ ನಾವು ಮೋಕ್ಷವನ್ನು ಅನುಭವಿಸುವುದಿಲ್ಲ ಅಂತೇಳಿ ಹೇಳಿದರೆ ಅದಕ್ಕೆ ಭಗವಂತನ ಇಚ್ಛೆಯೇ ಕಾರಣ ಎಂಬಂತಹ ಈ ಒಂದು ತತ್ವವನ್ನು ಬಹಳ ಸುಂದರವಾಗಿ ಅವರು